ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಮ್ಯಾ. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ಗೌರಿ ಗಣೇಶ ಹಬ್ಬದ ಸ್ಪೆಷಲ್. ತೊಗರಿಬೇಳೆ ಮತ್ತು ಹೆಸರುಬೇಳೆನ ಬಳಸಿ ಹಬೆ ವಡೆ ಅಥವಾ ನುಚ್ಚಿನುಂಡೆ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ನುಚ್ಚಿನುಂಡೆ ಮಾಡೋಕ್ಕೆ ಬೇಕಾದಂಥ ಸಾಮಗ್ರಿಗಳು: ಮೊದಲಿಗೆ ಅರ್ಧ ಕಟ್ ಕೊತ್ತಂಬರಿ, ಅರ್ಧ ಕಟ್ ಸಬ್ಬಕ್ಕಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪು, ಅರ್ಧ ಕಟ್ಟು ಮೆಂತ್ಯ ಸೊಪ್ಪು. ಇದಿಷ್ಟನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದೆರಡು ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇವೆರಡನ್ನು ತುರ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಹಾಕ್ಬಿಟ್ರೆ ಬಾಯಿಗೆ ಸಿಗುತ್ತಲ್ಲ, ಅದಕ್ಕೆ ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಪೌಡರ್. ಮೊದಲಿಗೆ ತೊಗರಿಬೇಳೆ ಮತ್ತು ಹೆಸರು ಬೇಳೆನ 3 ಅವರ್ ನೆನೆಸಿಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಕಡಲೆಬೇಳೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮಾತ್ರನೇ ಸೇರಿಸ್ಕೊಂಡಿದ್ದೀನಿ. ಇದು ನೆನೆಸಿಟ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋ ಬೇಳೆಗಳನ್ನೆಲ್ಲ ತರಿಯಾಗಿ ರುಬ್ಕೋತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ರಫಾಗಿ ರುಬ್ಕೋಬೇಕಾಗುತ್ತೆ. ಇದನ್ನು ರುಬ್ಬೋವಾಗ ನಾನು ನೀರು ಸೇರಿಸ್ಕೊಂಡಿಲ್ಲ, ನೀವು ನೀರು ಸೇರಿಸ್ಕೋಬೇಡಿ. ಈ ಥರ ತರಿಯಾಗಿ ರುಬ್ಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀವಿ. ಇದಕ್ಕೆ ಈಗ ಒಂದೊಂದೇ ಸೇರಿಸ್ಕೋಬೇಕಾಗಿರೋ ಐಟಮ್ಗಳನ್ನ ನೋಡೋಣ. ಈ ರುಬ್ಬಿಟ್ಕೊಂಡಿರೋ ಬೇಳೆಗೆ ಮೊದಲು ಸೊಪ್ಪುಗಳನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ಮೊದಲೇ ತೋರಿಸಿರೋ ರೀತಿಯಲ್ಲಿ 4 ರೀತಿಯ ಸೊಪ್ಪುಗಳನ್ನ ಸೇರಿಸ್ಕೊತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಇಷ್ಟು ಸೊಪ್ಪುಗಳನ್ನ ಸೇರಿಸ್ಕೊತಾ ಇದ್ದೀವಿ. ಇದೆಲ್ಲನೂ ಒಂದೇ ಕ್ವಾಂಟಿಟಿಯಲ್ಲೇ ತೊಗೊಂಡಿರೋದು. ಅರ್ಧ ಕಟ್ಟೆ ಎಲ್ಲ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀವಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು. ನಂತರ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀವಿ. ನಾವು ತೊಗೊಂಡಿರೋ ಹಸಿಮೆಣ್ಸಿನ್ಕಾಯಲ್ಲಿ ಅಷ್ಟೇನು ಖಾರ ಇಲ್ಲ, ನಿಮಗೆ ಎಷ್ಟು ಸ್ಪೈಸಿ ಬೇಕೋ ನೋಡಿಕೊಂಡು ತೊಗೊಬೋದು. ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸಣ್ಣದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಿಮ್ಮ ರುಚಿ ತಕ್ಕನಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊತಾ ಇದ್ದೀವಿ. ಇದೆಲ್ಲ ಹಾಕೋದ್ರಿಂದ ನಾವು ಮಾಡ್ತಾ ಇರೋ ನುಚ್ಚಿನುಂಡೆ ತುಂಬ ರುಚಿಯಾಗಿ ಮೃದುವಾಗಿ ಕೂಡ ಬರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀವಿ. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ತುರ್ಕೊಂಡು ಸೇರಿಸ್ಕೊತಾ ಇದ್ದೀವಿ. ಇದಿಷ್ಟನ್ನು ಸೇರಿಸ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದೆಲ್ಲ ಒಂದಕ್ಕೊಂದು ಬೆರೆತ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದಲ್ಲೂ ನಮ್ಮ ತಾಯಿ ನಮಗೋಸ್ಕರ ಪ್ರೀತಿಯಿಂದ ಮಾಡಿಕೊಡೋ ಅಂಥ ತಿಂಡಿ ಇದು. ನಮ್ಮ ತಾಯಿ ಪ್ರೀತಿಯಿಂದ ಮಾಡಿಕೊಡ್ತಾ ಇರೋದಕ್ಕೆ ಈ ರುಚಿ ಜಾಸ್ತಿ ಇದೆಯೋ ಅಥವಾ ಈ ರುಚಿ ಜಾಸ್ತಿ ಇರೋದಕ್ಕೆ ನಮ್ಮ ತಾಯಿ ಮಾಡಿಕೊಡ್ತಾರೋ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ನಮ್ಮ ಅಜ್ಜಿ ಇದ್ದಿದ್ದ ಕಾಲದಿಂದನೂ ಈ ನುಚ್ಚಿನುಂಡೆ ಅನ್ನೋ ರೆಸಿಪಿನ ಮಾಡ್ತಾನೆ ಇದ್ದಾರೆ. ಆಗಿಂದನೂ ಈ ರುಚಿ ಏನು ಬದಲಾಗಿಲ್ಲ, ಸೇಮ್ ಅದೇ ಥರನೇ ಇದೆ. ಅದಕ್ಕೆ ಇದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ನಮ್ಮ ಹತ್ರ ಮರಿಬೇಡಿ. ನೋಡಿ, ಈ ಥರ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳೋವರೆಗೂ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಕಲಿಸ್ಕೊಂಡಿದ್ದಾದ್ಮೇಲೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಉಂಡೆ ಕಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಉಂಡೆ ಕಟ್ಕೊಂಡು ಇಟ್ಕೊತಾ ಇದ್ದೀವಿ. ಇದೆಲ್ಲವೂ ಕೂಡ ಇದೇ ರೀತಿ ಉಂಡೆ ಕಟ್ಕೊಂಡು ಇಟ್ಕೊತಾ ಇದ್ದೀವಿ. ನೋಡಿ, ತಾಯಂದಿರು ಮಾಡೋ ಅಂಥ ಕೈ ರುಚಿನೇ ಬೇರೆ ಅಲ್ವಾ, ಏನಂತೀರಾ? ನೋಡಿ, ಇದಿಷ್ಟನ್ನು ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀವಿ. ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಯಾವ ರೀತಿ ಅಂತ ನಾನೀಗ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಕಾಮನ್ ಆಗಿ ಇಡ್ಲಿ ಪಾತ್ರೆ ಇದ್ದೇ ಇರುತ್ತೆ. ಇಡ್ಲಿ ಎಲ್ಲರ ಮನೇಲೂ ಮಾಡ್ತೀವಿ. ಅದೇ ರೀತಿಯೇ ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಟು ಬೇಯಿಸ್ಕೊಬೇಕು. ಮೊದಲು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದ ನಂತರ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಕಟ್ಕೊಂಡಿರೋ ಉಂಡೆನ ಒಂದೊಂದನ್ನೇ ಜೋಡಿಸ್ಕೊತಾ ಇದ್ದೀವಿ. ಒಂದೊಂದೇ ಉಂಡೆನ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. 2 ಇಡ್ಲಿ ತಟ್ಟೆಗೂ ಇದೇ ಥರನೇ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಉಂಡೆನ ಇಟ್ಕೊತಾ ಇದ್ದೀವಿ. ಈಗ ಇಡ್ಲಿ ಪಾತ್ರೆನ ಮುಚ್ಚಿ ಒಂದು 10ರಿಂದ 15 ನಿಮಿಷ ಹಬೆಯಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದು ಬೆಂದಮೇಲೆ ಈ ರೀತಿ ಇರುತ್ತೆ. ಇದು ಬೆಂದಿದೆಯಾ ಇಲ್ವಾ ಹೆಂಗೆ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸ್ಪೂನನ್ನ ಇಟ್ಟು ಅದು ಅಂಟಿಲ್ಲ ಅಂತಂದರೆ ಅದು ಬೆಂದಿದೆ ಅಂತ ಅರ್ಥ. ಈಗ ಇದು ಬೆಂದಿದೆ, ಇದನ್ನು ಎತ್ಕೊತಾ ಇದ್ದೀವಿ. ನೋಡಿ, ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಬಂದಿರೋ ನುಚ್ಚಿನುಂಡೆ ಅಥವಾ ಹಬೆ ವಡೆ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನಿಮಗೆ ಯೂಸ್ಫುಲ್ ಆಗೋವಂಥ ವಿಡಿಯೋ ನನ್ನ ಚಾನಲಲ್ಲಿದ್ದರೆ ಇಲ್ಲಿ ಕಾಣ್ತಾ ಇರೋವಂಥ ರಮ್ಯಾ ವ್ಲಾಗ್ಸ್ ಚಾನಲ್ನ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.